45 ಮೂವಿ ಟೀಮಿಂದ ಹೊಸ ಟೀಸರ್ ಬಂದಿದೆ. ನಿಜ ಹೇಳ್ತೀನಿ, ಈ ಟೀಸರ್ ನೋಡಿದ್ಮೇಲೆ ನನಗನ್ಸಿದ್ದು ಅರ್ಜುನ್ ಜನ್ಯ ಅವ್ರಿಗಿರೋ ಕ್ಲಾರಿಟಿ ನೆಕ್ಸ್ಟ್ ಲೆವೆಲ್. ಸುಮ್ಮನೆ ಹೇಳೋದಲ್ಲ, 3 ಜನ ಸ್ಟಾರ್ಗಳನ್ನ ಹಾಕೊಂಡು ಮೂವಿ ಮಾಡಬೇಕಾದ್ರೆ, ಅದು ಹೊಸ ಡೈರೆಕ್ಟರ್ ಮೂವಿ ಮಾಡಬೇಕಾದ್ರೆ ಆ ಪ್ರೆಷರ್ ಏನಿರುತ್ತೆ ಅಂತ ಅವ್ರಿಗೆ ಗೊತ್ತು. ಅಂಥದ್ರಲ್ಲಿ ಶಿವಣ್ಣ, ಉಪೇಂದ್ರ ಅಂಡ್ ರಾಜ್ ಬಿ ಶೆಟ್ಟಿ ಅವ್ರನ್ನ ಹಾಕೊಂಡು ಈ ತರ ಒಂದು ಬಿಗ್ ಕ್ಯಾನ್ವಸ್ ಅಲ್ಲಿ ಒಂದು ಮೂವಿ ಮಾಡಬೇಕಾದ್ರೆ ಅದಕ್ಕೊಂದು ಧೈರ್ಯ ಅಂಡ್ ಕ್ಲಾರಿಟಿ ಇದ್ರೇನೆ ಇದೆಲ್ಲ ಸಾಧ್ಯ ಆಗೋದು. ಮ್ಯೂಸಿಕಲಿ ಅರ್ಜುನ್ ಜನ್ಯ ಯಾವಾಗಲೂ ಟಾಪ್. ಅವ್ರು ಮಾಡ್ಕೊಂಡ್ ಬಂದಿರೋ ಮೂವಿ ಲಿಸ್ಟ್ ಗಳು ನೋಡಿದ್ರೆ ಫ್ಲಾಪ್ ಗಿಂತ ಹಿಟ್ಸೇ ಜಾಸ್ತಿ. ಸೊ ಮ್ಯೂಸಿಕಲಿ ಇಷ್ಟು ಕ್ಲಾರಿಟಿ ಇರೋ ಅರ್ಜುನ್ ಜನ್ಯ ಡೈರೆಕ್ಷನ್ ಬಂದಾಗ ಅದೇ ಕನ್ವಿಕ್ಷನ್ ಇಟ್ಕೊಂಡ್ ಬಂದಿದ್ದಾರೆ. ಇದುವರೆಗೂ ಅವ್ರು ಬಿಟ್ಟಿರೋ ಟೀಸರ್ ಗಳಲ್ಲಿ ನಾವು ನೋಡಿದ್ರೆ ಪ್ರತಿಯೊಂದು ಟೀಸರ್ ಅಲ್ಲೂ ಅದೇ ಫ್ರೆಶ್ನೆಸ್. ಯಾವ ಟೀಸರ್ಗೂ ನಾವು ಸೆಟ್ ಆಗಕ್ ಆಗ್ತಿಲ್ಲ, ಈ ಮೂವಿ ಇದೇ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಅಂತ. ಎಲ್ಲ ಟೀಸರ್ ಅಲ್ಲೂ ಹೊಸ ಎಕ್ಸ್ಪೀರಿಯನ್ಸ್. ಇವನ್ ಈ ಟೀಸರ್ ಅಲ್ಲೂ ಅಷ್ಟೇ. ಈಗಾಗಲೇ 45 ಅಂದ್ರೆ ಏನು, ಈ ಮೂವಿ ಯಾವ ರಿಲೇಟೆಡ್ ಇರುತ್ತೆ ಅಂತ ಫ್ಯಾನ್ಸ್ ಕೆಲವು ಡಿಕೋಡ್ ಮಾಡಿದ್ರು. ಸೊ 45 ದಿನ ಇರೋ ಮಾರ್ಕಂಡೇಯ, ಅವನ್ನ ಕಾಪಾಡೋಕೆ ಬರೋ ಶಿವ, ಅದು ನಮ್ಮ ಶಿವಣ್ಣ. ಅಂಡ್ ಯಾರಿಂದ ಕಾಪಾಡಬೇಕು, ಅದು ಯಮಧರ್ಮ, ಅದು ನಮ್ಮ ಉಪ್ಪಿ ಸರ್. ಸೊ ಈ 3 ಜನ ಕಾಂಬಿನೇಷನ್ ಅಲ್ಲಿ ಬರ್ತಿರೋ ಅರ್ಜುನ್ ಜನ್ಯ ಡೈರೆಕ್ಷನ್ ಮಾಡ್ತಿರೋ ಈ ಮೂವಿ ಟೀಸರ್ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಯೂಶಲಿ ಫಿಲಂ ಇಂಡಸ್ಟ್ರಿಯಲ್ಲಿ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಾದ್ರೂ ಕೆಲಸ ಮಾಡೋರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಾಗ ಅವರು ಬೇಸಿಕಲಿ ಚೂಸ್ ಮಾಡೋದು ಒಂದು ಕಮರ್ಷಿಯಲ್ ಮೂವಿ, ಅದು ರೆಗ್ಯುಲರ್ ಪ್ಯಾಟರ್ನ್ ಅಲ್ಲಿ. ಆದ್ರೆ ಇಲ್ಲಿ ಅರ್ಜುನ್ ಜನ್ಯ ಆ ರೊಟೀನ್ ನ ಫಾಲೋ ಮಾಡದೆ ಹೊಸ ಕಂಟೆಂಟ್ ತರ್ತೀನಿ ಅಂಡ್ ಈ 3 ಸ್ಟಾರ್ ನನ್ನ ಮೂವಿಲಿ ಏನ್ ಕಾಸ್ಟ್ ಮಾಡಿದೀನಿ ಅದಕ್ಕೊಂದು ವ್ಯಾಲ್ಯೂ ತಂದೆ ತರ್ತೀನಿ ಅಂತ ಡಿಸೈಡ್ ಮಾಡ್ದಂಗಿದೆ. ಈಗಾಗಲೇ 45 ಟೀಸರ್ ಲಾಂಚ್ ಇವೆಂಟ್ ಅಲ್ಲಿ ಅರ್ಜುನ್ ಜನ್ಯ ಹೇಳ್ದಾಗೆ ಅವರು ಈ ಮೂವಿನ ಏನೇ ಕಂಟೆಂಟ್ ಇರ್ಲಿ, ಏನೇ ಫಿಲಾಸಫಿ ಇರ್ಲಿ, ಬಟ್ ಕಮರ್ಷಿಯಲ್ ಆಗಿ ಬರ್ಕೊಂಡಿದೀನಿ ಅಂಡ್ ಕಮರ್ಷಿಯಲ್ ಆಗಿ ಕ್ಯಾಪ್ಚರ್ ಕೂಡ ಮಾಡಿದೀನಿ ಅಂತ ಹೇಳಿದ್ದಾರೆ. ಸೊ ಅವ್ರ ಕಾನ್ಫಿಡೆನ್ಸ್ ಗೊತ್ತಾಗ್ತಿದೆ. ಅಂಡ್ ಅವ್ರು ಹೇಳಿರೋ ಪ್ರಕಾರ ಈಗಾಗಲೇ ಬಿಟ್ಟಿರೋ ಟೀಸರ್ ಅಲ್ಲಿ ಅವರು ಕ್ಯಾರೆಕ್ಟರ್ ಬಗ್ಗೆ ಅಂಡ್ ಫಿಲಂ ಕಂಟೆಂಟ್ ಏನಿರುತ್ತೆ ಅಂಡ್ ಪ್ರತಿಯೊಂದು ಯೂಸ್ ಮಾಡಿರೋ ಎಲಿಮೆಂಟ್ ಕೂಡ ಮೂವಿಗೆ ಕನೆಕ್ಟ್ ಇದೆ. ಸಾಧ್ಯ ಆದ್ರೆ ಡಿಕೋಡ್ ಮಾಡಕ್ ಟ್ರೈ ಮಾಡಿ ಅಂತ ಒಂದು ಇಂಟ್ ಕೊಟ್ಟಿದ್ದಾರೆ. ಇವನ್ ರಾಜ್ ಬಿ ಶೆಟ್ಟಿನೂ ಅಷ್ಟೇ. ನಾನು ಅವ್ರ ಇಂಟರ್ವ್ಯೂನ ಫಾಲೋ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ರಾಜ್ ಬಿ ಶೆಟ್ಟಿ ಅವರು ಈ ಮೂವಿ ಬಗ್ಗೆ ಯಾವಾಗ ಮಾತಾಡಿದ್ರು ತುಂಬಾ ಕಾನ್ಫಿಡೆಂಟ್ ಆಗಿ, ತುಂಬಾ ಹೆಮ್ಮೆಯಿಂದ ಮಾತಾಡ್ತಾರೆ ಅಂಡ್ ಯಾವಾಗ್ಲೂ ಅರ್ಜುನ್ ಜನ್ಯ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ಇಲ್ಲಿ ರಾಜ್ ಬಿ ಶೆಟ್ಟಿ ಅವರು ಕೂಡ ಒಬ್ಬ ಡೈರೆಕ್ಟರ್. ಸೊ ಅವ್ರ ಆಂಗಲ್ ಇಂದ ಈ ಮೂವಿನ ಅನಲೈಸ್ ಮಾಡಿದಾಗ ಅವ್ರಿಗೆ ಈ ಮೂವಿ ಕಂಟೆಂಟ್, ಅರ್ಜುನ್ ಜನ್ಯ ಅವರ ಡೈರೆಕ್ಷನ್ ಎಲ್ಲ ಅವ್ರ ಮನ್ಸಿಗೆ ತುಂಬಾ ಇಡ್ಸಿದೆ ಅಂಡ್ ತುಂಬಾ ಇಂಪ್ರೆಸ್ ಆಗಿದೆ ಅಂತ ಗೊತ್ತಾಗ್ತಿದೆ. ಲಾಂಚ್ ಇವೆಂಟ್ ಅಲ್ಲಿ ಉಪೇಂದ್ರ, ಶಿವಣ್ಣ, ರಾಜ್ ಬಿ ಶೆಟ್ಟಿ 3 ಜನನೂ ಇದ್ರು. ಟ್ರೀಟ್ಮೆಂಟ್ ಇಂದ ವಾಪಸ್ ಬಂದಿರೋ ಶಿವಣ್ಣ ಆ ಎನರ್ಜಿ ಇಲ್ಲ ಅಂದ್ರೂ ಬಟ್ ಒಳ್ಳೆ ಎನರ್ಜಿಲೇ ಮಾತಾಡ್ತಿದ್ರು ಅಂಡ್ ಅವರು ಕೂಡ ಮೂವಿ ಬಗ್ಗೆ ತುಂಬಾ ಕಾನ್ಫಿಡೆಂಟ್ ಆಗಿದ್ರು. ಸೊ ಅವರೇ ಹೇಳ್ದಾಗೆ ಈ ಮೂವಿನ ಅರ್ಜುನ್ ಜನ್ಯ ಅವ್ರಿಗೆ ನೀವೇ ಮಾಡಿ ಅಂತ ಫಸ್ಟ್ ಇನಿಶಿಯೇಟ್ ಮಾಡಿದ್ದೆ ಶಿವಣ್ಣ. ಸೊ ಓವರ್ ಆಲ್ ನನಗಂತೂ ಈ ಮೂವಿ ಮೇಲೆ ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ಡೈರೆಕ್ಟ್ ಆಗಿ ಥಿಯೇಟರ್ ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೋ ಮೂವಿ ಅನಿಸ್ತಿದೆ. ಅದಕ್ಕೆ ನಾನು ಕೂಡ ಜಾಸ್ತಿ ಇದ್ರ ಬಗ್ಗೆ ಡಿಕೋಡ್ ಮಾಡಿದೆ. ಸೊ ಪ್ರತಿಯೊಂದು ಎಲಿಮೆಂಟ್ ಅವ್ರು ಏನ್ ಬಿಡ್ತಿದ್ದಾರೆ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಸೊ ಅರ್ಜುನ್ ಜನ್ಯ ಹೇಳಿದ್ದಾರೆ ಇವಾಗ ಬಂದಿರೋ ಟೀಸರ್ ಜೊತೆಗೆ ಮತ್ತೊಂದು ಟೀಸರ್ ಇದೆ ಅಂಡ್ ಒಂದು ಟ್ರೈಲರ್ ಇದೆ, ಅದ್ರ ಜೊತೆಗೆ ಸಾಂಗ್ಸ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಆದಷ್ಟು ಬೇಗ ಎಲ್ಲಾನು ಇವಾಗ ಏನು ಫ್ರೆಶ್ ಥಾಟ್ ಅಲ್ಲಿ ಬರ್ತಿದ್ದಾರೆ ಅದೇ ರೀತಿ ಫ್ರೆಶ್ನೆಸ್ ಕೊಡೋ ತರ ಟೀಸರ್ ಆಗಲಿ, ಸಾಂಗ್ಸ್ ಆಗಲಿ, ಟ್ರೈಲರ್ ಆಗಲಿ ಬರಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೀನಿ. ಈ ಮೂವಿ ಆಗಸ್ಟ್ ಅಲ್ಲಿ ರಿಲೀಸ್ ಆಗ್ತಿದೆ. ಅಲ್ಲಿವರೆಗೂ ಈ ಮೂವಿ ಅಪ್ಡೇಟ್ಸ್ಗೋಸ್ಕರ ಕಾಯೋಣ. ಯಾರಾದರೂ ಇನ್ನೂ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ವಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗ್ಲೇ ನಿಮಗೆ ಎಲ್ಲ ಅಪ್ಡೇಟ್ಸು ಸಿಗೋದು. ಸೊ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.